ಚಿಕ್ಕಬಳ್ಳಾಪುರದಲ್ಲಿ ಪೊಲೀಸ್ ದರ್ಬಾರ್ ನಡೆಸಲಾಗ್ತಾ ಇದೆ. ರೈತರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ಡಿಸಿ ಕಚೇರಿಯ ಮುಂದೆಯೇ ಭಾರಿ ಹೈಡ್ರಾಮವನ್ನ ಮಾಡ್ತಾ ಇರುವುದು. ರೈತರ ಮೇಲೆಯೇ ಅಟ್ಯಾಕ್ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ಡಿಸಿ ಕಚೇರಿಯ ಮುಂದೆಯೇ ಭಾರಿ ಹೈಡ್ರಾಮವನ್ನ ಮಾಡಲಾಗ್ತಾ ಇರುವಂತದ್ದು. ಚಿಕ್ಕಬಳ್ಳಾಪುರದಲ್ಲಿ ಪೊಲೀಸರು ದರ್ಬಾರನ್ನ ನಡೆಸ್ತಾ ಇದ್ದಾರೆ. ರೈತರು ಪೊಲೀಸರ ನಡುವೆ ಜಟಾಪಟಿ ಕೂಡ ನಡೆದಿದೆ. ಅನ್ನದಾತರ ಮೇಲೆಯೇ ದೌರ್ಜನ್ಯವನ್ನ ತೋರಿಸ್ತಾ ಇದ್ದಾರೆ. ರೈತರ ಕೊರಳ ಪಟ್ಟಿಗೆ ಕೈ ಹಾಕಿ ದರ್ಪಿಷ್ಟ ಪೊಲೀಸ್ ಅಧಿಕಾರಿಗಳು ದೌರ್ಜನ್ಯವನ್ನ ಮೆರೆತಾ ಇರುವಂತದ್ದು. ಚಿಕ್ಕಬಳ್ಳಾಪುರ ಆಡಳಿತ ಭವನದ ಎದುರು ಜೋರಾಗಿ ಗಲಾಟೆ ಕೂಡ ಆಗಿದೆ. ರೈತರು ಮತ್ತೆ ಖಾಕಿ ಪಡೆಯ ನಡುವೆ ನ್ಯಾಯ ಕೇಳಿ ಬಂದಂತಹ ರೈತರ ಹೋರಾಟವನ್ನ ಹತ್ತಿಕ್ಕೋದಕ್ಕೆ ಈ ಪೊಲೀಸ್ನರು ಪ್ರಯತ್ನವನ್ನ ಪಡ್ತಾ ಇರುವಂತದ್ದು. ಕೆಐಎಡಿಬಿ ವಿಚಾರದ ಭೂ ಸ್ವಾಧೀನ ವಿರೋಧಿಸಿ ರೈತರು ಹೋರಾಟವನ್ನು ಕೂಡ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಆಗಿರುವಂತಹ ಘಟನೆ, ಭೂಮಿ ಸ್ವಾಧೀನ ವಿರೋಧಿಸಿ 45 ದಿನಗಳಿಂದ ಅನಿರ್ದಿಷ್ಟಾವಧಿ ಹೋರಾಟವನ್ನ ಮಾಡಲಾಗ್ತಾ ಇರುವಂತದ್ದು. ಇದಕ್ಕೆ ಸ್ಪಂದಿಸಿದ ಜಿಲ್ಲಾಡಳಿತ ವಿಕೋಪಕ್ಕೆ ತಿರುಗ್ತಾ ಇದೆ ಈ ಒಂದು ವಿಚಾರ. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಎದುರು ಅನಿರ್ದಿಷ್ಟಾವಧಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಪೊಲೀಸರು ದರ್ಪವನ್ನ ತೋರಿರುವಂತದ್ದು. ರೈತರ ಮೇಲೆಯೇ ಅಟ್ಯಾಕ್ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ಪೊಲೀಸರು ಡಿಸಿ ಕಚೇರಿಯ ಮುಂದೆಯೇ ಭಾರೀ ಹೈಡ್ರಾಮಾ ನಡೆದು ಹೋಗಿದೆ. ಕೆಐಎಡಿಬಿ ವಿಚಾರದ ಭೂ ಸ್ವಾಧೀನವನ್ನ ವಿರೋಧಿಸಿ ನಡೆಸ್ತಾ ಇರುವಂತಹ ಹೋರಾಟ. ಹೋರಾಟದ ಸಮಯದಲ್ಲಿ ಆಗಿರುವಂತಹ ಗಲಾಟೆ, ಅಲ್ಲಿ ಖಾಕಿ ಪಡೆ ಮತ್ತೆ ರೈತರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಆ ಸಂದರ್ಭದಲ್ಲಿ ಜಟಾಪಟಿ ನಡೆದಿರುವಂತದ್ದು ರೈತರು ಮತ್ತೆ ಪೊಲೀಸರ ನಡುವೆ. ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರಾಮು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರಾಮು, ಏನಾಗ್ತಾ ಇದೆ ಚಿಕ್ಕಬಳ್ಳಾಪುರ ಡಿಸಿ ಕಚೇರಿಯ ಮುಂದೆ ನಡೆದಿರುವಂತಹ ಭಾರಿ ಹೈಡ್ರಾಮಾ? ರೈತರ ಮೇಲೆಯೇ ದೌರ್ಜನ್ಯವನ್ನ ತೋರುವುದಕ್ಕೆ ಪೊಲೀಸ್ನರು ಏನಕ್ಕೋಸ್ಕರ ಮುಂದಾದ್ರು? ಒಂದು ಬೇಡಿಕೆಯನ್ನ ಮುಂದಿಟ್ಕೊಟ್ಟು ಆಗಿರುವಂತಹ ಸಮಸ್ಯೆಯನ್ನ ಮುಂದಿಟ್ಕೊಂಡು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಅವ್ರನ್ನ ಶಾಂತ ರೀತಿಯಲ್ಲಿ ಹ್ಯಾಂಡಲ್ ಮಾಡಬೇಕಿತ್ತು, ಬಟ್ ಅವ್ರ ಮೇಲೆಯೇ ದೌರ್ಜನ್ಯವನ್ನ ತೋರಿಸ್ತಾ ಇದ್ದಾರೆ. ಅಟ್ ಪ್ರೆಸೆಂಟ್ ಅಲ್ಲಿನ ಸಿಚುಯೇಷನ್ ಹೇಗಿದೆ ರಾಮು? ಖಂಡಿತವಾಗ್ಲೂ ರೋಜಾ, ಏನು ದೇಶದ ಬೆನ್ನೆಲುಬು ಮತ್ತೆ ಅನ್ನದಾತನ ಒಂದು ಭೂಮಿಯನ್ನ ಕಿತ್ತುಕೊಳ್ಳಲಿಕ್ಕೆ ಕೆಡಿಬಿ ಹಾಗೂ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮುಂದಾಗಿರುವಂತದ್ದು. ಏನು ಬಹುತೇಕ ನಗರ ಮತ್ತು ರಾಜ್ಯ ಬೆಳೆಯುವಂತ ಸಂದರ್ಭದಲ್ಲಿ ಏನು ಒಂದು ರಿಯಲ್ ಎಸ್ಟೇಟ್ ವಿಚಾರಕ್ಕೆ ಮತ್ತೆ ಏನು ಕೆಡಿಬಿ ಹಲವಾರು ಒಂದು ಜಿಲ್ಲೆಗಳಲ್ಲಿ ಹಲವಾರು ತಾಲೂಕುಗಳಲ್ಲಿ ಕೆಡಿಬಿ ತಮ್ಮ ಒಂದು ವ್ಯಾಪ್ತಿಯನ್ನ ವಿಸ್ತರಣೆ ಮಾಡ್ಕೊಳ್ಳುವಂತ ಸಂದರ್ಭದಲ್ಲಿ ರೈತರ ಫಲವತ್ತಾದ ಭೂಮಿಯನ್ನ ಕಿತ್ಕೊಳ್ಳಿಕ್ಕೆ ಕೆಡಿಬಿ ಮುಂದಾಗಿರುವಂತದ್ದು. ಈ ಒಂದು ಕೆಡಿಬಿ ಮುಂದಾಗಿರುವಂತ ಇದೇ ನಿಟ್ಟಿನಲ್ಲಿ ರೈತರು ನಿರಂತರವಾಗಿ ಪ್ರತಿಭಟನೆಗಳು ಮಾಡ್ಕೊಂಡು ಹೋಗುವಂಥದ್ದು. ಮತ್ತೆ ಆಯಾ ಜಿಲ್ಲಾಧಿಕಾರಿಗಳ ಒಂದು ಕಚೇರಿ ಮುಂಭಾಗ ತಮ್ಮ ಒಂದು ಪ್ರತಿಭಟನೆ ಮುಖಾಂತರ ಒಂದು ತಮ್ಮ ವಿರುದ್ಧವನ್ನು ವ್ಯಕ್ತಪಡಿಸುವಂಥದ್ದು. ಅಂತ ಸಂದರ್ಭದಲ್ಲಿ ಏಕಾಏಕಿಯಾಗಿ ಒಂದು ರೈತರ ಪ್ರತಿಭಟನೆ ಅಂತ ಸಂದರ್ಭದಲ್ಲಿ ಪೊಲೀಸರು ಏಕಾಏಕಿ ಲಾಠಿ ಚಾರ್ಜ್ ಮಾಡುವಂಥದ್ದು, ದೌರ್ಜನ್ಯ ದಬ್ಬಾಳಿಕೆ ನಡೆಸುವಂಥದ್ದು ಸರ್ವೇ ಸಾಮಾನ್ಯವಾಗಿ ಕಾಣುವಂತ ವಿಚಾರ. ಒಟ್ಟಾರೆಯಾಗಿ ಏನು ಒಂದು ಸಾರ್ವಜನಿಕರಿಗೆ ಮತ್ತೆ ದೇಶದಲ್ಲಿರುವಂತ ಜನರಿಗೆ ಅನ್ನ ಹಾಕುವಂತ ರೈತನಿಗೆ ಒಂದು ಲಾಠಿ ಏಟು ತೋರಿಸುವಂತ ಮುಖಾಂತರ ಮತ್ತೆ ಒಂದು ತಮ್ಮ ಜಮೀನನ್ನ ಕಿತ್ಕೊಳ್ಳುವಂತ ಮುಖಾಂತರ ಈ ಒಂದು ಸರ್ಕಾರ ಮುಂದಾಗಿರುವಂತದ್ದು. ಒಟ್ಟಾರೆಯಾಗಿ ರೈತನ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ನಿರಂತರವಾಗಿ ನಡೀತಾ ಇದ್ರು ಕೂಡ ಈ ಒಂದು ದೊಡ್ಡ ಮಟ್ಟದಲ್ಲಿ ಸಂಚಲನಕ್ಕೆ ಕಾರಣ ಆಗಿರುವಂತದ್ದು. ಒಟ್ಟಾರೆಯಾಗಿ ಏನೋ ಒಂದು ರೈತರ ವಿಚಾರದಲ್ಲಿ ರಾಜ್ಯ ಸರ್ಕಾರ
ಈಗಾಗಲೇ ಮುಂದಾಗಬೇಕಾಗಿತ್ತು, ಆದರೂ ಕೂಡ ಮುಂದಾಗದೆ ಒಂದು DC ಕಚೇರಿ ಮುಂದೆ ತಮ್ಮ ಅಲಲನ್ನು ತೋಡ್ಲಿಕ್ಕೆ ಹೋದಂತ ರೈತರ ಮೇಲೆ ಏಕಾಏಕಿ ದಬ್ಬಾಳಿಕೆ ನಡೆಸಿರುವಂತದ್ದು ವ್ಯಾಪಕ ಖಂಡನೆಗೆ ಗ್ರಾಸವಾಗಿರುವಂತದ್ದು. ಒಟ್ಟಾರೆಯಾಗಿ ಏನು ನಿರಂತರವಾಗಿ KDB ಭೂಮಿ ವಶಕ್ಕೆ ಪಡಿಸ್ಕೊಳ್ಳೋದಕ್ಕೆ ಏನು ಒಂದು ಸರ್ಕಾರ ಮುಂದಾಗಿರುವಂತದ್ದು. ಈ ಸರ್ಕಾರ ಮುಂದಾಗುವಂತ ಸಂದರ್ಭದಲ್ಲಿ ರೈತರು ನಿರಂತರವಾಗಿ ಪ್ರತಿಭಟನೆ ಮಾಡಿ ಈಗಾಗಲೇ ಬಹುತೇಕ ದೇವನಹಳ್ಳಿ ಪ್ರಕರಣ ಆಗಿರ್ಬೋದು, ಇನ್ನಿತರೆ ರಾಜ್ಯದಲ್ಲಿರುವಂತಹ ಹಲವಾರು ತಾಲೂಕು ಜಿಲ್ಲೆಗಳಲ್ಲಿ ಈ ಒಂದು ಪ್ರಕರಣ ಕಂಡು ಬಂದಿರುವಂತದ್ದು. ಒಟ್ಟಾರೆಯಾಗಿ ರೈತರ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ನಡೆಸಿರುವಂತಹ ರಾಜ್ಯ ಸರ್ಕಾರಕ್ಕೆ ಇಡೀ ಶಾಪ ಆಗ್ತಿರುವಂತ ರೈತರು ಅಂತಾನೆ ಈ ಸಂದರ್ಭದಲ್ಲಿ ಹೇಳ್ಬೋದು. ರೋಜಾ, ರೈಟ್, ಥ್ಯಾಂಕ್ ಯು ರಾಮು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. Hey!